ಬಾಗಲಕೋಟೆ ಜಿಲ್ಲೆ ಗಾಣಿಗ ಸಮಾಜ ಹುನಗುಂದ ಇಲಕಲ್ಲ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಘಟಕ ವತಿಯಿಂದ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರಿಗೆ ನೂತನ ಡಿಕೆ ಶಿವಕುಮಾರ ನೇತೃತ್ವದ ಕರ್ನಾಟಕ ರಾಜ್ಯ ಸರಕಾರದ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ದಿನಾಂಕ ಜೂನ್ 9, 2026 ರಂದು ಮಧ್ಯಾಹ್ನ 2 ಗಂಟೆಗೆ ಗಾಣಿಗ ಸಮಾಜದ ಕಾಂಗ್ರೆಸ್ ಪಕ್ಷದ ಹಿರಿಯ ಮತ್ತು ಯುವ ಮುಖಂಡರ ನೇತೃತ್ವದಲ್ಲಿ ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಗಾಣಿಗ ಸಮಾಜದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಹನಮಗೌಡ ಹೊಸಮನಿ ಹಾಗೂ ಮಲ್ಲಪ್ಪ ನಿಡ್ಶೇಶಿ ಹಾಗೂ ಯುವ ಮುಖಂಡರಾದ ಶ್ರೀನಿವಾಸ ಮೇಟಿ ಮತ್ತು ಸಂಗನಬಸಪ್ಪ ಹುಲ್ಯಾಳರು ಮಾತನಾಡಿ, ಕಾಶಪ್ಪನವರರು ತಮ್ಮ ಮನೆತನವು ಬಹುವರ್ಷಗಳಿಂದ ಕಾಂಗ್ರೆಸ್ ಪಕ್ಷದೊಂದಿಗಿನ ರಾಜಕಾರಣದ ಅನುಭವ ಹಾಗೂ ಲಿಂಗಾಯತ ಪಂಚಮಸಾಲಿ ದೊಡ್ಡ ಸಮಾಜದ ಪ್ರಭಾವಿ ನಾಯಕರಾಗಿ 2 ಅವಧಿಯ ಶಾಸಕರಾಗಿ ಕ್ಷೇತ್ರದ ಸರ್ವಾಂಗೀಣಾಭಿವೃದ್ಧಿಗೆ ಹಗಲಿರಳು ಎನ್ನದೆ ಅವಿರತವಾಗಿ ಶ್ರಮಿಸುತ್ತಿರುವರು. ನಂತರ ಮತ್ತೊಂದೆಡೆ ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಸರ್ವ ಸಮಾಜದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನೂ ಒಳಗೊಳ್ಳುವ ತತ್ವಸಿದ್ಧಾಂತದಡಿಯಲ್ಲಿ ಭೇದ ಭಾವ ಮಾಡದೆ ಪ್ರತಿಯೊಂದು ಸಮಾಜಕ್ಕೂ ಸಾಮಾಜಿಕ ನ್ಯಾಯದ ತತ್ವಸಿದ್ಧಾಂತದ ಅನ್ವಯ ಪ್ರಾತಿನಿಧಿಕ ಅವಕಾಶ ಕಲ್ಪಿಸಿದ್ದಾರೆ. ಇದಕ್ಕೆ ನಿರ್ದೇಶ ಎಂದರೆ ನಮ್ಮ ಗಾಣಿಗ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿಗಳು ನೀಡಿರುವುದು ಅವರ ಸರ್ವ ಸಮಾಜಗಳಿಗೆ ಸೇವಾ ಮನೋಭಾವನೆಯ ಅಂತಃಕರಣವನ್ನು ಎತ್ತಿ ತೋರಿಸುತ್ತದೆ. ಆ ಬೆನ್ನಲೆಯಲ್ಲಿ ಜಿಲ್ಲೆಯಲ್ಲಿ ಉತ್ಸಾಹಿ ಮತ್ತು ಕ್ರಿಯಾಶೀಲರಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಸೂಚಿಯಂತೆ ಪ್ರಾದೇಶಿಕ ಮತ್ತು ದೊಡ್ಡ ಸಮಾಜದ ಹಿನ್ನೆಲೆಯುಳ್ಳವರಾಗಿದ್ದರಿಂದ ಹಾಗೂ ಮುಂಬರುವ 2028ರ ಸಾರ್ವತ್ರಿಕ ಚುನಾವಣಾ ದೂರದೃಷ್ಟಿಯಿಂದ ಜಿಲ್ಲೆಯಲ್ಲಿ ಪಕ್ಷದ ಬಲವರ್ಧನೆಗೆ ಹಾಗೂ ಬಸವನಾಡಿನ ಸಮಗ್ರಾಭಿವೃದ್ಧಿಗೆ ಶಾಸಕ ವಿಜಯಾನಂದ ಕಾಶಪ್ಪನವರರಿಗೆ ಹಾಗೂ ಅತ್ನಿಮತ ಕ್ಷೇತ್ರದ ಗಾಣಿಗ ಸಮಾಜದ ಶಾಸಕ ಲಕ್ಷ್ಮಣ ಸೌದಿರು ಸಹ ಸರ್ವಜನಾಂಗ ಸೇವಾ ಮನೋಭಾವವುಳ್ಳ ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಅವರಿಗೂ ಸಹ ದಿನಾಂಕ ಜೂನ್ 20, 2026ರ 2ನೇ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಈರುವರು ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಿ ಗೌರವಿಸಬೇಕು. ಇರದಿದ್ದರೆ ಸಚಿವ ಸ್ಥಾನ ಸಿಗುವರೆಗೂ ಉಗ್ರಸ್ವರೂಪದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಗಾಣಿಗ ಸಮಾಜದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶಂಕರಗೌಡ ಅಗಸಿ ಮುಂದಿನ, ವೀರನಗೌಡ ಮೇಟಿ, ನಿಂಗಪ್ಪ ಹಂಚಿನಾಳ, ಗ್ರಾಮ ಪಂಚಾಯತ ಸದಸ್ಯರಾದ ವೀರಪ್ಪ ಮಾಗಿರು ಸೇರಿ ಇತರರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಈಗಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಮ್ಮ ಸಮಾಜದ ವತಿಯಿಂದ ಅವರಲ್ಲಿ ಡಿಕೆ ಶಿವಕುಮಾರ್ ಇರ್ಬೋದು, IASC ಕಮಿಟಿ ಅವರು ಇರ್ಬೋದು, ಕರ್ನಾಟಕ ಕಾಂಗ್ರೆಸ್ ಕಮಿಟಿ ಅವರಿಗೆ ನಾವು ಸಮಾಜದ ವತಿಯಿಂದ ಒಕ್ಕೂಟದಿಂದ ಅವರನ್ನು ಮಂತ್ರಿ ಮಾಡಿ ಅಂತ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ 2013ರಲ್ಲಿ ನಮ್ಮ ಸಮಾಜಕ್ಕೆ ಒಂದು ಸಮುದಾಯ ಭವನಕ್ಕೆ ಅದನ್ನು 20 ಲಕ್ಷ ಹಾಕಿ ನಮ್ಮ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಮಾಜಕ್ಕೆ ಇಡೀ ನಾವು 24 ಗಾಣಿಗ ಸಮಾಜಕ್ಕೆ ಸಹಾಯ ಸಹಕಾರ ನೀಡಿ ಎಲ್ಲ ಸಮಾಜಗಳೊಂದಿಗೆ ನಮ್ಮ ಸಮಾಜವನ್ನು ಸಹಿತ ಎತ್ತಿಡಿದ್ರೆ ನಮ್ಮ ಸಮಾಜದ ಎಲ್ಲ ಯಾವತ್ತೂ ಹಿರಿಯರಿಗೂ ಯುವಕರಿಗೂ ತಾಯಂದಿರಿಗೂ ಮರ್ಯಾದೆ ಕೊಟ್ಟು ನಮ್ಮ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಮತ ಕ್ಷೇತ್ರದಲ್ಲಿ ಆ ಖ್ಯಾತಿ ಇರತಕ್ಕಂಥ ಶಾಸಕರ ಸನ್ಮಾನಿಸಿ ವಿಜಯಾನಂದ ಕಾಶಪ್ಪನವರಿಗೆ ಮಂತ್ರಿಮಂಡಲದಲ್ಲಿ 20ರೊಳಗಾಗಿ ಮಾಡ್ತಕ್ಕಂಥ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯುವ ಮಂತ್ರಿಮಂಡಲದಲ್ಲಿ ನಮ್ಮ ಶಾಸಕರು ಪರಿಗಣಿಸಿ ಅತಿ ಅವಶ್ಯವಾಗಿ ಅವರ ಮಂತ್ರಿಮಂಡಲದಲ್ಲಿ ಸೇರಿಸಿಕೊಳ್ಳಬೇಕಂತೇಳಿ ಮುಂದೆ ಹಾಗೂ ಇಬ್ಬರು ಗಾಣಿಗ ಸಮಾಜ ವತಿಯಿಂದ ಅವರಲ್ಲಿ AICC ಕಮಿಟಿಯವರಿಗೂ ಹಾಗೂ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೂ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಲ್ಲಿಯೂ ಮುಂದೆ ಹಾಗೂ 24 ಗಾಣಿಗ ಸಮಾಜ ವತಿಯಿಂದ ಅವರಲ್ಲಿ ಹಿರಿಯರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಪ್ರೆಸ್ ರಿಪೋರ್ಟರ್ಗಳಾದಂಥ ಇವರೆಲ್ಲರೂ ಹುನಗುಂದ ತಾಲೂಕಿನ ಶಾಸಕರಾದ ವಿಜಯಾನಂದ ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ತಮ್ಮಲ್ಲಿ ಎಲ್ಲರೂ ವಿನಂತಿಸಿಕೊಳ್ಳುತ್ತೇವೆ. ಇದು ಅಲ್ಲದೆ ಮತ್ತೆ ಇನ್ನೊಮ್ಮೆ ಕೊಡ್ತೀವಂದು ಬರೀ ಇದೆ, ಈ ಸಲ 5 ಜನರಿಗೆಲ್ಲ ವೋಟರ್ ಯೋಗ್ಯತೆ ಅಂತ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹುನಗುಂದ ತಾಲೂಕಿನ ಕೊಡುವುದೇನೆಂದರೆ ಮಾನ್ಯ ಶ್ರೀ ಹುನಗುಂದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಕಾಶಪ್ಪನವರಿಗೆ DCM ಸಾಹೇಬರಾದಂಥ ಶಿವಕುಮಾರ್ ಸಾಹೇಬರು, ಡಿಕೆ ಶಿವಕುಮಾರ್ ಸಾಹೇಬರ ಸರ್ಕಾರದಲ್ಲಿ ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತ ಸಮಾಜದ ಪ್ರಬಲ ನಾಯಕರು ಹಾಗೂ ಅಭಿವೃದ್ಧಿ ಅಧಿಕಾರರು ವಿಜಯಾನಂದ ಕಾಶಪ್ಪನ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಅವರಲ್ಲಿ ನಮ್ಮ
ಕಾಂಗ್ರೆಸ್ ಮುಖಂಡರು ಮತ್ತು ಗಾಣಿಗರ ಸಮಾಜದ ಮುಖಂಡರು ಕೂಡ್ಕೊಂಡು DK ಶಿವಕುಮಾರ್ ಸಾಹೇಬರಿಗೆ ಸಚಿವ ಸ್ಥಾನ ಮಾಡಿ ಅಂತೇಳಿ ಕೇಳಿಕೊಳ್ತೇವೆ. ಹಾಗೂ ನಮ್ಮ ಸಮಾಜದ ಹಾಗೂ ಲಿಂಗಾಯತ ಸಮಾಜದ ಬೆಳಗಾವಿ ವಿಭಾಗದ ಪ್ರಬಲ ನಾಯಕರಾದಂಥ ಲಕ್ಷ್ಮಣ್ ಸವದಿ ಸಾಹೇಬರಿಗೂ ಕೂಡ ಸ್ಥಾನಮಾನ ಆಗಲಿ ಸಚಿವ ಸ್ಥಾನ ನೀಡಬೇಕೆಂದು DK ಶಿವಕುಮಾರ್ ಸಾಹೇಬರಲ್ಲಿ ಕೇಳಿಕೊಳ್ಳುತ್ತೇವೆ. ಹಾಗೂ ಬೆಳಗಾವಿ ವಿಭಾಗದಲ್ಲಿ ಪ್ರಬಲ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ಸರ್ಕಾರದಲ್ಲಿ ಅವ್ರನ್ನ ಶಾಸಕರ ಸೋದರು ಕೂಡ ಅವ್ರನ್ನ ಡಿ.ಸಿ.ಎಂ ಮಾಡಿ ಹಾಗೂ ಶಾಸಕರು ಮಾಡಿ ಅವ್ರಿಗೊಂದು ಸ್ಥಾನಮಾನ ಕೊಟ್ಟಿದ್ದರು. ಯಾವುದೇ ಒಂದು ಕಾರಣದಿಂದ DK ಶಿವಕುಮಾರ್ ಸಾಹೇಬರು ಅವರಿಗೆ ಸಚಿವ ಸ್ಥಾನ ನೀಡಿ ನಮ್ಮ ಸಮಾಜದ ಗೌರವವನ್ನು ಉಳಿಸಿಕೊಡಬೇಕೆಂದು ಅವರಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ಮುಗೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಬಾಗಲಕೋಟೆ ಡಿಸ್ಟಿಕ್ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ವಿಜಯಾನಂದ ಕಾಶ್ಯಪ್ ಸಾಹೇಬರು ಅಂದ್ರೆ ಯಂಗ್ ಸ್ಟಾರ್ ಇದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಟ್ರ ಕೃಷ್ಣಾ ಮೇಲ್ದಂಡೆ ಯೋಜನೆಗಳಿರ್ಬೋದು, ಇತರೆ ಯೋಜನೆಗಳಿರ್ಬೋದು, ಅಭಿವೃದ್ಧಿ ಆಗ್ತದೆ ಅನ್ನೋದು ಒಂದು ನಮ್ದೊಂದು ಚಿಂತನೆ ಮತ್ತು ಅಭಿಪ್ರಾಯ ಇದೆ. ತಾಲೂಕಿನ ಮುಗುಳ್ ಮತಕ್ಷೇತ್ರದ ನಮ್ಮ ಪತ್ರಕರ್ತ ಸಹೋದರರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಮ್ಮ ಗಾಣಿಗ ಸಮಾಜದಿಂದ ನಾವು ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ KPCC ಸದಸ್ಯರಲ್ಲಿ ಮತ್ತು ಅವರ ಎಲ್ಲ ಮೇಲ್ವರ್ಗದ ಅಧಿಕಾರಿ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ನಾವು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಈ ಕಳಕಳಿಗೆ ಮೆಚ್ಚಿ ತಾವು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಕೊಡದೇ ಇದ್ದಲ್ಲಿ ಮುಂದೆ ನಮ್ಮ ಸಮಾಜದಿಂದ ಕೂಡ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಹಾಗಾಗಿ ನಮ್ಮ ಶಾಸಕರು ಪ್ರಬಲ ಅನುಭವವುಳ್ಳಂಥ ರಾಜಕಾರಣಿ ಮತ್ತು ನಮ್ಮ ಕ್ಷೇತ್ರಕ್ಕೆ ಇನ್ನೂ ಅಭಿವೃದ್ಧಿ ಹೆಚ್ಚು ಮಾಡಲು ಬಹಳ ಸಹಾಯವಾಗುತ್ತದೆ ಎಂದು ನಾವು ಎಚ್ಚರಿಕೆಯಿಂದ ತಮ್ಮಲ್ಲಿ ಮೊದಲು ಮನವಿಯಿಂದ ಕೇಳಿಕೊಳ್ಳುತ್ತೇವೆ. ಕೊಡದೇ ಇದ್ದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ತಮ್ಮೆಲ್ಲರಿಗೂ ಹೇಳುತ್ತೇವೆ.